ಇದಾದಮೇಲೆ ನಾಳೆಯಿಂದ ಕೆಂಗಲ್ ಜಾತ್ರೆ ಬರುತ್ತೆ, ಅಲ್ಲಿ ದನಗಳ ಜಾತ್ರೆ ಬರ್ತಾರೆ. ಅದಾದಮೇಲೆ ನಂದಿಬಸವಣ್ಣ ಜಾತ್ರೆ ಅಂತ ಕಿಸ್ತೂರು ಅಂತ ಬರುತ್ತೆ. ಇದೆಲ್ಲ ನಡೀತಾ ಇದೆ. ಯಾವುದು ರಾಸುಗಳ ಸಂಖ್ಯೆ ಆಲ್ರೆಡಿ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಈಗ ಟೆಕ್ನಾಲಜಿ ಬಂದಮೇಲೆ ಈ ಟ್ರ್ಯಾಕ್ಟ್ರು, ರೋಟ್ರಿ ಇದೆಲ್ಲ ಬಂದಮೇಲೆ ದನಿನ ಸಂಖ್ಯೆ ಕಮ್ಮಿ ಆಗ್ತವೆ. ಅದಾಗಿ ಈ ಹಬ್ಬನ ನಾವು ಪೂರ್ವಜರ ಕಾಲದಿಂದ ಮಾಡ್ಕೊಬರ್ತಾಯಿದ್ದೀವಿ. ಗಳನ್ನ ಮರಿತಾ ಇದ್ದಾರೆ. ಮನೆಗೊಂದು ಹಸುನೂ ಇಲ್ಲ, ಈಗ ಆ ಥರ ಆಗಿದೆ. ನೆಕ್ಸ್ಟು ಇನ್ನು ಯುವ ಪೀಳಿಗೆಗಳು ರೈತರ ಸಂಖ್ಯೆ ಜಾಸ್ತಿ ಆಗಲಿ ಮತ್ತು ಹಸುಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನಾವಿಲ್ಲಿ ಮಾಡೋ ಉದ್ದೇಶ ಏನು ಅಂದರೆ, ನಮ್ಮ ಊರಲ್ಲಿ ಬಸಪ್ಪನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿ ಈಗ ಮತ್ತೆ ಹೊಸ್ದಾಗಿ ನವೀಕರಣ ಮಾಡಿದ್ದಾರೆ, ನಿರ್ಮಾಣ ಆಗಿದೆ ಹೊಸ್ದಾಗಿ. ಹಾಗಾಗಿ ನಾವು ಬಸಪ್ಪನಿಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡೋದ್ರಿಂದ ನಾವು ಹಸುಗಳಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಹಾಗಾಗಿ ಪೂಜೆ ಪುನಸ್ಕಾರ ನಮಗೆ ಸೋಮವಾರದ ಪ್ರತಿ ಸಲ ನಡೆಯೋದ್ರಿಂದ ನಾವು ಬಸವಣ್ಣಂಗೆ ಈ ಟೈಮಲ್ಲಿ ಹಬ್ಬ ಸ್ವಲ್ಪ ಗ್ರ್ಯಾಂಡಾಗಿ ನಡೆಸ್ತೀವಿ. ಸಂಕ್ರಾಂತಿ ಸುಗ್ಗಿನ ಬಳದಿ ಶೃಂಗಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ಇತ್ಯಾದಿ ಮಾಡಿ, ಆಮೇಲೆ ನಾವು ದನ ಕಿಚ್ಚೋದು ಏನಕ್ಕಪ್ಪ ಅಂದರೆ ವರ್ಷಬೇಡಿ ನಮಗೋಸ್ಕರ ದುಡ್ದಿರ್ತದೆ. ಇದಕ್ಕೋಸ್ಕರ ನಾವು ಏನು ಮಾಡಿರಲ್ಲ. ಅದಕ್ಕೆ ವರ್ಷದಲ್ಲಿ ಒಂದು ದಿವಸ ರೆಸ್ಟ್ ಕೊಡುವ ಅಂದ್ಬಿಟ್ಟು ಇದಕ್ಕೋಸ್ಕರ ಫ್ರೀಯಾಗಿ ಕೆಲಸ ಮಾಡಿಸೋದೆ ಉದ್ದೇಶಪೂರ್ವಕ ರೆಸ್ಟ್ ಕೊಟ್ಟು ನಾವು ತೊಳೆದು ಸ್ವಚ್ಛತೆ ಮಾಡಿ ಇಲ್ಲಿ ಕೆಂಡವನ್ನು ಕಿಚ್ಚಾಯಿಸ್ಬೇಕಾದ್ರೆ ಹುಳಗಳು ಕ್ರಿಮಿಕೀಟಗಳು ಸಾಯಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ನಾಡ ಹಬ್ಬನ ಆಚರಿಸ್ತಾಯಿದ್ವಿ. ಈ ಹಿಂದಿನಿಂದನೂ ನಮ್ಮ ಹಿರಿಯರಿಂದ ಮಾಡ್ಕೊಂಡು ಬಂದಿರುವಂಥ ಸಂಕ್ರಾಂತಿ ಹಬ್ಬನ ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ಪ್ರತಿ ವರ್ಷ ನಾವು ಸಂಕ್ರಾಂತಿ ಹಬ್ಬದ ದಿನದಂದೇ ಎಲ್ಲ ದನಗಳನ್ನೂ ಇಲ್ಲಿಗೆ ಕರ್ಕೊಂಡು ಬಂದು ನಾವು ಅವಕ್ಕೆಲ್ಲನೂ ಶೃಂಗಾರ ಮಾಡಿ ಪ್ರತಿಯೊಂದಕ್ಕೂ ನಾವು ಆಚರಣೆ ಮಾಡ್ತೀವಿ. ಆ ನಂತರ ಕಿಚ್ಚಾಯಿಸ್ತೀವಿ. ಕಿಚ್ಚಾಯಿಸುವಂಥ ಸಂದರ್ಭದಲ್ಲಿ ಇಲ್ಲಿ 100 ಜೊತೆ ದನ ಕರುಗಳು ಎಲ್ಲ ಬಂದಿರ್ತವೆ. ಊರಿನವರು ಎಲ್ಲರೂ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ.